Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಎಸ್ಟಿ ಜನಾಂಗ ಅಭಿವೃದ್ಧಿಗೆ ಮಾಡಿದಂತ ನಿಗಮದಲ್ಲಿ ಭ್ರಷ್ಟಾಚಾರ ಏನಿದೆ, ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದಿಂದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಅಂತ ಬಿಜೆಪಿಯ ನಾಯಕರು ಈಗ ಒಬ್ಬರಾದ ಮೇಲೆ ಒಬ್ಬರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಕಾರಣ ಮನನೊಂದು ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ನೈತಿಕ ಹೊಣೆ ಹೊತ್ತು ನಾಗೇಂದ್ರ ಕೂಡಲೇ ರಾಜೀನಾಮೆ ಕೊಡಬೇಕು. 187 ಕೋಟಿ ಅತಿ ದೊಡ್ಡ ಹಗರಣ ಆಗಿದೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ವಿನಾಯಕ್ ಶ್ರೀರಾಮುಲು ಅವರನ್ನ ಮಾತನಾಡ್ತಿದ್ದಾರೆ. ಬರೀ ನೋಡೋಣ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಭ್ರಷ್ಟಾಚಾರ ಪ್ರಕರಣ ಮತ್ತು ಅಮಾಯಕ ಅಧಿಕಾರಿಯ ಬಲಿ ಬಗ್ಗೆ ಈಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರಿರ್ತಕ್ಕಂಥ ಶ್ರೀರಾಮುಲು ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಈಗ ರಾಜ್ಯದಲ್ಲಿ ಸಾಕಷ್ಟು ಕೂಡ ಚರ್ಚೆ ಆಗ್ತದೆ. ಒಬ್ಬ ಅಧಿಕಾರಿ ಬಲಿ ಆತ್ಮಹತ್ಯೆ ಆಗಿರುವಂಥದ್ದು ಮತ್ತು ಕೋಟ್ಯಾಂತರ ರೂಪಾಯಿ ಹಗರಣ ಆಗಿರುವಂಥದ್ದು. ಆ ಸಮುದಾಯಕ್ಕೆ ಬಳಕೆ ಮಾಡುವಂಥ ಹಣವನ್ನು ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀವಿ? ಇಲ್ಲ, ಸರಿಯ ತಪ್ಪು ಅನ್ನೋದಕ್ಕಿಂತ ಒಂದು ಕಡೆ ಈ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಸುಮಾರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಸೇರಬೇಕಾದಂಥ ಹಣ ಇವತ್ತು ಮಕ್ಕಳು ಓದ್ಕೋಬೇಕು, ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಾದ್ರೆ ಕೆಲವು ಮಂದಿನ ಫಾರಿನ್ ಕಳಿಸ್ಕೊಡ್ತಾರೆ ಓದ್ಕೊಳೋ ಸಲುವಾಗಿ. ಕೆಲವು ಮಂದಿ ಇಲ್ಲಿ ಮಕ್ಕಳು ಏನು ಓದ್ಕೊತಾ ಇದ್ದಾರೆ, SSLC PUC ದಲ್ಲಿ ಮಕ್ಕಳು ಒಳ್ಳೆ ಅಂಕಿಗಳನ್ನು ಪಡ್ಕೊಂಡಂಥ ಟೈಮಲ್ಲಿ ಅವ್ರು ಸ್ಕಾಲರ್ಶಿಪ್ಪನ್ನು ಕೂಡ ಕೊಡ್ತಾರೆ. ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ಕೂಡ ಕೊಡ್ತಾರೆ. ಈ ಗಂಗಾ ಕಲ್ಯಾಣದಲ್ಲಿ ಬಡವರು ಬೋರಾಗಿ ಇವನ್ನೇ ಅನೇಕ ಮಂದಿ ಈ ಸಮುದಾಯಗಳಿಗೆ ಸೇರಿದಂಥ ಎಲ್ಲ ಯೋಜನೆಗಳನ್ನು ಹಣವನ್ನು ಯಾರು ನುಂಗಿ ಹಾಕಿದ್ರು ನೋಡ್ರಿ. ಎಷ್ಟು ದೊಡ್ಡ ಫ್ರಾಡ್ ಮಾಡ್ತಾರೆ. ಯಾವುದೇ ಉದಾಹರಣೆ ದೇಶದಲ್ಲಿ ನಾವು ಕಂಡರಿಯಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಈ ಅಕೌಂಟ್ ಏನಿದೆನೋ ಆ ಅಕೌಂಟು ಯೂನಿಯನ್ ಬ್ಯಾಂಕಲ್ಲಿರೋಂಥ ಅಕೌಂಟು ಇನ್ನೊಂದು ಕಡೆ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ, ಅಲ್ಲೇ ಫ್ರಾಡ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಫ್ರಾಡ್ ಅಲ್ಲಿ ಮಾಡಿಕೊಂಡು ಆ ಅಮೌಂಟ್ ಎಲ್ಲ ಕೂಡ ಆ ಅಕೌಂಟಿಗೆ ತೊಗೊಂಡೋಗಿ ಆ ಅಕೌಂಟ್ರಿಂದ ಹೈದರಾಬಾದಿಗೆ ಸ್ಥಳಾಂತರ ಮಾಡ್ಕೊತಾರೆ. ಆ ಅಮೌಂಟ್ ಪುನಃ ಎಲ್ಲಿಗೆ ಹೋಗಿದೆ ಅಂತೇಳಿ ಯಾರಿಗೆ ಗೊತ್ತಿಲ್ಲ. ಅಂದರೆ ಈ ಸಮುದಾಯಕ್ಕೆ ಸೇರಿದಂಥ ಮಂತ್ರಿಗಳು, ಈ ಮೀಸಲು ಕ್ಷೇತ್ರದಿಂದ ಗೆದ್ದಂಥವರು ಈ ಸಮುದಾಯದ ಮಂತ್ರಿಗಳಾಗಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಒಂದು ಚಂದ್ರಶೇಖರನು ಅಮಾಯಕ ಇವತ್ತು ಬಲಿಯಾಗಿದ್ದಾನ. ಅವರು ಡೆತ್ ನೋಟದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಇವತ್ತು ಮಂತ್ರಿಗಳ ಮೌಖಿಕ ಆದೇಶ ಇತ್ತು, ಹಂಗಾಗಿ ಈ ರೀತಿ ಆಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಇವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಬೇರೆ ಕಡೆ ಏನೋ ಸುದ್ದಿ ಕೇಳ್ತಿದೆ, ಅಕೌಂಟಲ್ಲಿಂದ ಡ್ರಾ ಮಾಡ್ತಾರಂತೆ, ಪುನಃ ಅಕೌಂಟಿಗೆ ತುಂಬುತ್ತಾರಂತೆ. ಇವರು ಹಾಕೋಕ್ಕೆ ತೆಗಿಯೋಕ್ಕೆ ಇವ್ರು ಯಾರು? ಇವ್ರಿಗೆ ಏನು ಸಂಬಂಧ? ಚೆಕ್ ಪವರ್ಸ್ ಇದ್ದಾನೆ ಇವ್ರಿಗೆ? ಇವರೇ ತೆಗಿತಾರೆ ಅಂದರೆ ಎಲ್ಲರೂ ಕೂಡ ಶಾಮೀಲ್ ಆಗಿದಾರಲ್ಲ. ಅಂದರೆ ಇವಾಗ ಚಂದ್ರಶೇಖರ್ ಸತ್ತೋರ ಅವ್ರು ಬದುಕೋಣಕ್ಕಾಗುತ್ತೇನಾ? ಅವ್ರು ಸತ್ತಿರೋ ಕಾರಣ ಈ ಹಗರಣ ಹೊರಗಡೆ ಬಂದಿದೆ. ಅಂದರೆ ಎಲ್ಲ ಇಲಾಖೆದಲ್ಲಿ ಹಿಂಗೇನೇನು ಆಗಿದೆನಾ ಅದು ಕೂಡ ನೋಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಅವ್ರು SIT ಕೊಟ್ಟಿದ್ದಾರೆ. SIT ಕೊಡೋದ್ರಿಂದ ಏನು ಉಪಯೋಗ ಆಗಲ್ಲ. ಅವ್ರು ರಾಜೀನಾಮೆ ಕೊಡಬೇಕು, CBIಗೆ ಅದರ ತನಿಖೆ ವಹಿಸಬೇಕು. ಅವರು ತಪ್ಪಿದಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇದಿಷ್ಟು ಮಾಜಿ ಸಚಿವ ಶ್ರೀರಾಮುಲು ಮಾತಾಗಿರುವಂಥದ್ದು. ಏನಂತಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರತಕ್ಕಂತಹ ಭ್ರಷ್ಟಾಚಾರಕ್ಕೆ ಸಚಿವರ ತಲೆದಂಡ ಆಗಲೇಬೇಕು ಮತ್ತು ರಾಜೀನಾಮೆ ಆಗಲೇಬೇಕು ಅಂತ ಕೂಡ ನಾನು ಒತ್ತಾಯ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ ಬಡಿಗರ್, TV9 ಬಳ್ಳಾರಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.